ಇದು ಸುತ್ತೂರು ಕೃಷಿ ವಿಜ್ಞಾನ ಕೇಂದ್ರ ರೈತರಿಗಾಗಿ ಮೀಸಲ್ಪಟ್ಟದ್ದು. ಈಗ ಹೊಸ ತಂತ್ರಜ್ಞಾನ ಬಂದಿರುತ್ತೆ, ಕೆಲವು ಪರಿಚಯ ಇರಲ್ಲ. ಆದ್ದರಿಂದ ರೈತರಿಗೆ ಒಂದು ಪರಿಚಯ ಆಗೋ ದಿಕ್ಕಿನಲ್ಲಿ ನಾವು ಹೊಸ ಆವಿಷ್ಕಾರವನ್ನು ಇಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡ್ತಾಯಿದ್ವಿ. ಮುಖ್ಯವಾಗಿ ಈ ಸರಿ ನಮ್ಮ ಥೀಮ್ ಬಂದುಬಿಟ್ಟು ಪ್ರಿಸಿಷನ್ ಅಗ್ರಿಕಲ್ಚರ್ ಫಾರ್ ಸಸ್ಟೈನಬಲ್ ಫಾರ್ಮಿಂಗ್ ಅಂತ. ಅಂದರೆ ನಿಖರ ಕೃಷಿ ಬೇಸಾಯಕ್ಕೆ ಸುಸ್ಥಿರ ಕೃಷಿ ಆಗಬೇಕಲ್ಲ. ಸೊ ಏನಾಗುತ್ತೆ, ಈಗ ನಾವು ಜಾಸ್ತಿ ಗೊಬ್ಬರ ಬಳಸ್ತಾ ಇದ್ದೀವಿ, ನೀರನ್ನು ಬಳಸ್ತಾ ಇದ್ವಿ, ಆ ಭೂಮಿ ಫಲವತ್ತತೆ ಹೋಗ್ತಾ ಇದೆ. ಆ ಫಲವತ್ತತೆ ನಾವು ಗೇನ್ ಮಾಡಬೇಕು ಅಂದರೆ ಸಾಕಷ್ಟು ನಾವು ಸಣ್ಣ ಪ್ರಮಾಣದಲ್ಲಿ ನೀರು ಹಾಕಿ ಕೊಡಬೇಕಾಗತ್ತೆ. ಅದೇ ರೀತಿ ಗೊಬ್ಬರ ಎಷ್ಟು ಬೇಕು ಅಷ್ಟೇ ಕೊಡಬೇಕಾಗತ್ತೆ. ಇದನ್ನೆಲ್ಲ ಮಾಡಬೇಕು ಅಂದರೆ ನಮ್ಮ ಕಣ್ಣಿಗೆ ಕಾಣಲ್ಲ ಇದು. ಈಗ ನಾವು ಒಬ್ಬ ಡಯಾಬಿಟಿಕ್ ಪೇಷೆಂಟ್ಗೆ ಹೇಗೆ ಡಯಟ್ ಫಿಕ್ಸ್ ಮಾಡ್ತಾರೋ ಇಷ್ಟಿಷ್ಟೇ ಕೊಡಿ ಅಂತ, ಈ ಒಂದೊಂದು ಕ್ರಾಪ್ಗೂ ಯಾವ ಮಣ್ಣಲ್ಲಿ ಯಾವ ರೀತಿ ಕೊಡ್ಬೋದು ಅನ್ನೋದನ್ನ ನಾವು ನಿಖರವಾಗಿ ಫಿಕ್ಸ್ ಮಾಡ್ಬೋದು. ಇದೇ ಈ ರೀತಿ ಈ ವರ್ಷದ ವಿಶೇಷತೆ. ಸೊ ಅದಲ್ಲದೆ ನಾವು ಒಂದು ಶುಗರ್ ಕೇನ್ ಹಾರ್ವೆಸ್ಟರ್ ಭಾಳ ಇಂಪಾರ್ಟೆಂಟ್. ನೀವೆಲ್ಲ ನೋಡಿರ್ಬೇಕು, ಸುತ್ತೂರು ಪಕ್ಕ ಎಲ್ಲ ಮೆಕನೈಸ್ಡ್ ಆಗಿರೋದ್ರಿಂದ ಭತ್ತ ಆಗಿರ್ಬೋದು ಪ್ರತಿಯೊಂದಕ್ಕೂ ಎಲ್ಲ ಮೆಕ್ಯಾನಿಕಲ್ ಹಾರ್ವೆಸ್ಟ್ ಮಾಡೋದ್ರಿಂದ ಈ ರೀತಿ ಏನು ಮಾಡ್ತಾಯಿದ್ವಿ, ಕಬ್ಬಲ್ಲಿ ಕೂಡ ಆಧುನಿಕತೆ ಬರಲಿ ಅಂದ್ಬಿಟ್ಟು ಒಂದು ದೊಡ್ಡ ಮಿಷನ್ನ ನಾವು ಪ್ರತ್ಯಕ್ಷತೆ ಇರ್ತದೆ, ಹೇಗೆ ಬಳಸಬೇಕು, ಹೇಗೆ ಮಾಡಬೇಕು ಅಂತ. ಅದಲ್ಲದೆ ಬಯೋಚಾರ್ ಮೇಕಿಂಗ್ ಯೂನಿಟ್ ಅಂತ, ಅದೊಂದು ಯೂನಿಟ್ಗೆ 7,500 ರೂಪಾಯಿ ಆಗುತ್ತೆ. ಅದನ್ನು ಬಳಸಿದ್ರೆ ಎಷ್ಟು ವೇಸ್ಟ್ ಇದೆ ಅವ್ರವ್ರ ಫಾರ್ಮಲ್ಲಿ ಡೆವಲಪ್ ಮಾಡಿರೋದನ್ನ ಅದನ್ನಷ್ಟನ್ನು ಬೇಯಿಸ್ಬಿಟ್ಟು ಅದಕ್ಕೆ ಗೊಬ್ಬರವಾಗಿ ಬಳಸ್ಬೋದು. ಇದಕ್ಕೆ ಏನಂತಾರೆ ಅಂದರೆ ನೈಸರ್ಗಿಕ ಗೊಬ್ಬರ ಅಂತಾರೆ, ಇಂಗಾಲದ ಗೊಬ್ಬರ. ಹೌದು, ತೋಟದ್ದೆಲ್ಲ ಪ್ಲಾಸ್ಟಿಕ್ ಹಾಕ್ಬಾರ್ದು, ಬೇರೆ ಏನೇನು ಪ್ರೊಡ್ಯೂಸ್ ಆಗುತ್ತೆ ಅದನ್ನೆಲ್ಲ ಕೂಡ ನಾವು ಬಳಸ್ಬಿಟ್ಟು ಮಾಡ್ಬೋದು. ಇನ್ನೊಂದು ವಿಶೇಷತೆ ಏನಂದರೆ ಈ ಸರಿ IoT ಬೇಸ್ಡ್ ಆಯಿತು, ಬಯೋಚಾರ್ ಆಯಿತು, ಆಮೇಲೆ ಅದೇ ಶುಗರ್ ಕೇನ್ ಹಾರ್ವೆಸ್ಟಿಂಗ್ ಕೂಡ ನಾವು ತರಿಸ್ತಾ ಇದ್ದೀವಿ. ಆಮೇಲೆ ಲೈವ್ ಡೆಮಾನ್ಸ್ಟ್ರೇಷನ್ ಆಫ್ IoT ಬೇಸ್ಡ್. ಈಗ ನಾವು ಸುಮ್ಮನೆ ಬಾಯಲ್ಲಿ ಅಥವಾ ಸ್ಕ್ರೀನಲ್ಲಿ ತೋರಿಸಿದ್ರೆ ರೈತರುಗಳು ನಂಬಲ್ಲ. ಅವರು ಹೋಗಿ ಅದು ಜಾಗಕ್ಕೆ ಹೋಗಿ 3 ಕಂಪ್ನಿ ಕರೆಸ್ತಾ ಇದ್ವಿ, ಲೈವ್ ಡೆಮಾನ್ಸ್ಟ್ರೇಷನ್ ಕೊಡ್ತಾರೆ. ಫಾರ್ಮರ್ಸ್ ಹೋಗಿ ಪ್ರಶ್ನೆ ಕೇಳಬೇಕು, ಅದು ಮುಂದ್ಗಡೆ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ಅದಲ್ಲದೆ ಸಲಾಡ್ ಫ್ರೂಟ್ಸ್, ಈಗ ಎಲ್ಲ ಸಿಟಿ ಕಡೆ ಆಗಿರ್ಬೋದು, ಇದಾಗಿರ್ಬೋದು, ಒಳ್ಳೆ ಮಾರ್ಕೆಟಿಂಗ್ಗೆ ಎಕ್ಸಾಟಿಕ್ ಕ್ರಾಪ್ಸ್ ಕೇಳ್ತಾರೆ, ಸಲಾಡ್ಸ್ ರೀತಿ. ಅದರ ಕೂಡ ಪ್ರತ್ಯಕ್ಷತೆ ಜಾಸ್ತಿ ಕೂಡ ಇದೆ. ಆಮೇಲೆ ಹೊಸ ತಳಿಗಳನ್ನ ಪರಿಚಯ ಕೂಡ ಮಾಡೋಕ್ಕೆ ಸಾಕಷ್ಟು ಇದ್ದಾವೆ. ಈಗ ನೀವು ಇದು ನೋಡಿರಬೇಕು, ಮಿಲೆಟ್ಸ್ ಕೂಡ, ಅದರಲ್ಲಿ ಮಿಲೆಟ್ಸಲ್ಲಿ ಪ್ರತಿ 9 ಥರ ಮಿಲೆಟ್ಸು ಕೂಡ ಇದೆ. ಅದೇ ರೀತಿ ಚಿಯಾ ಹಾಗೂ ಜಾಸ್ತಿ ಸೂಪರ್ ಫುಡ್ಸ್ ಅಂತಾರೆ, ಅವು ಕ್ವಿನೋವಾ ಅಥವಾ ಚಿಯಾ ಫುಡ್ಸ್. ನಾವು ಎರಡನ್ನೂ, ಒಂದು ಕ್ವಿನೋವಾ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಕೊಂಡಿರೋ ಫುಡ್ಡು, ಅದು ಕೂಡ ಹೇಗೆ ಬೆಳಿಬೋದು ಇಲ್ಲಿ ರೈತರು ಕೂಡ, ಅದು ಕೂಡ ಪ್ರತ್ಯಕ್ಷತೆ ಮಾಡಿದ್ವಿ. ಆಮೇಲೆ ಒಂದು ಕೃಷಿ ಬ್ರಹ್ಮಾಂಡ ಅಂದರೆ ಸಣ್ಣ ಮಾಧ್ಯಮ ರೈತರು ದೊಡ್ಡ ಮಾಧ್ಯಮ ರೈತರಿಗಿಂತ ಕಷ್ಟ ಆಗುತ್ತಲ್ವ, 1 ಎಕರೆ 1.5 ಎಕರೆ ಇಟ್ಕೊಂಡಿರ್ತಾರೆ. ಅವ್ರು ಎಲ್ಲ ಥರದ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಹೇಗೆ ಮಾಡಬೇಕು ಅದು ಕೂಡ ಇಲ್ಲಿ ಡೆಮಾನ್ಸ್ಟ್ರೇಷನ್ ಕೂಡ ಇದೆ. ಅವರು ಕೋಳಿ ಸಾಗಾಣಿಕೆ ಆಗಿರ್ಬೋದು, ಅನಿಮಲ್ ಹಸ್ಬೆಂಡರಿ ಆಗಿರ್ಬೋದು, ಪ್ರತಿಯೊಂದು ಕ್ರಾಪ್ಸು ಬೆಳೆದು ಅವರಿಗೆ ಇನ್ಕಮ್ ಜಾಸ್ತಿ ಆಗೋ ಥರ ಮಾಡೋದು. ಹೈನುಗಾರಿಕೆ ಕೂಡ ಇದೆ. ಹೈನುಗಾರಿಕೆಯಲ್ಲಿ ನಾವು ಇತ್ತೀಚೆಗೆ ಜಾಸ್ತಿ ದೇಸಿ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರೋದ್ರಿಂದ ದೇಸಿ ಹಸುಗಳನ್ನ ಪ್ರತ್ಯಕ್ಷತೆ ಕೂಡ ಇಟ್ಟಿದ್ದೀವಿ. ಅಲ್ಲಿ 22 ತಳಿಗಳು, ಬೇರೆ ಬೇರೆ ತಳಿಗಳಾಗಿರ್ಬೋದು, ಆಮೇಲೆ ಹಾಡು ಮೇಕು ಹೊಸ ತಳಿಗಳು ಯಾವ್ಯಾವ ಬಂದಿದೆ ಅಷ್ಟನ್ನು ಕೂಡ ಡೆಮಾನ್ಸ್ಟ್ರೇಷನ್ ಮಾಡ್ತಿದೆ. ಇಲ್ಲಿ ನಾವು ಬೋತ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಕಂಪ್ನೀಸಲ್ಲಿ ಯಾವ್ಯಾವ ತರಕಾರಿಗಳಲ್ಲಿ ಹೈಬ್ರಿಡ್ಸ್ ಬೆಳೆಸ್ತಾರೆ ರೈತರುಗಳು, ಅದಲ್ಲದೆ IHR ವೆರೈಟೀಸು ಟೋಟಲ್ ಬಂದುಬಿಟ್ಟು ಹೊಸದು ಬಸ್ ಎಕ್ಸಿಸ್ಟಿಂಗ್ಗೆ 350 ತಳಿಗಳನ್ನ ಡೆಮಾನ್ಸ್ಟ್ರೇಷನ್ ಕೂಡ ಇದೆ. ಅದರಲ್ಲಿ ಜೋಳದ್ದು ಕೂಡ ನಾವು ಮೇವು ಕೂಡ ಅದರಲ್ಲಿ 13 ಥರದ ತಳಿಗಳನ್ನು ಕೂಡ ಪರಿಚಯ ಮಾಡ್ತಾಯಿದ್ದೀವಿ. ಒಟ್ಟು ಒಂದು 300ರಿಂದ 310 ಇದೆ. ಅದಲ್ಲದೆ ಹೈಟೆಕ್ ಸ್ಟಾಲ್ಸ್ ಕೂಡ ಈ ಸರಿ ಇಂಟ್ರೊಡ್ಯೂಸ್ ಮಾಡಿದ್ವಿ, 150 ಸ್ಟಾಲ್ಸ್ ಇನ್ಕ್ಲೂಡಿಂಗ್ ಪಗೋಡ ಎಲ್ಲ ಸೇರಿಸಿ. ಯಾಕಂದರೆ ಇಲ್ಲಿ ಆರಾಮಾಗಿ ರೈತರು ಕೂತು ನೋಡುವಂಥ ವಿಶೇಷತೆ ಇರಲಿ ಅಂದ್ಬಿಟ್ಟು ಹೊಸ ಮಿಷನರಿ ಆಗಿರ್ಬೋದು, ಹೊಸ ಇದಿರ್ಬೋದು, ಪರಿಕರಣಗಳು ಅವು ಕೂಡ ಮಾಡ್ತಾಯಿದ್ದೀವಿ. ಸೊ ಇದೆಲ್ಲ ವಿಶೇಷತೆ ಇದೆ. ಇದೊಂದು ಯಾಕೆ ಒಳ್ಳೆ ಕೃಷಿ ಮೇಳ ಅಂತ ಹೇಳ್ಬೋದು ಅಂದರೆ, ಈ ಸಾಂಸ್ಕೃತಿಕ ಹಾಗೂ ಕೃಷಿ ಒಂದೇ ಕಡೆ ಜರುಗೋದು ಇದೊಂದೇ ಕಡೆ. ಎಲ್ಲ ಕಡೆ ಬರೀ ಕೃಷಿ ಮೇಳನ ಬರೀ ಇದೇ ಇರುತ್ತೆ, ಬಟ್ ಇದು 6 ದಿನ ಸತತವಾಗಿ ಸಾಂಸ್ಕೃತಿಕ ಪ್ಲಸ್ ಕೃಷಿ ಬಗ್ಗೆ ಮಾಹಿತಿ ಕೊಡೋದು ಇದೊಂದೇ ಕೃಷಿ ಮೇಳ. ಆದ್ದರಿಂದ ಇದೊಂದು ಭಾಳ ಉನ್ನತಿ. ಜೊತೆಗೆ ಅದಲ್ಲದೆ ನೀವು ನೋಡ್ಬೋದು, ಇದು ಬೇರೆ ರಥೋತ್ಸವ ಕೂಡ ಇದೆ. ಪ್ರತಿಯೊಂದಕ್ಕೂ ರೈತರುಗಳು ಎಲ್ಲ ಬಂದೇ ಬರ್ತಾರೆ. ಸುಮಾರು ಒಂದು 7 ಲಕ್ಷದ ಮೇಲೆ ರೈತರು ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ಸರಿ. ಅವರಿಗೆ ಒಂದು ತಂತ್ರಜ್ಞಾನ ತಲುಪಕ್ಕೆ ಇದು ಭಾಳ ಸುಲಭವಾದ ಮಾರ್ಗ. ಸೊ ಅದರಿಂದ ಇದೊಂದು ನಮ್ಮ ಪ್ರಯತ್ನ ಕೂಡ ನಡೀತಾ ಇದೆ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳ್ಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, 1 ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.